ಉಮೇಶ್ ಬಣಕಾರ್ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಮಡೆನೂರು ಮನು ಗ್ಯಾರಂಟಿ ನ್ಯೂಸ್ ಅಲ್ಲಿ ಕೂತ್ಕೊಂಡಿದ್ದಾರೆ ಸರ್. ತಾವು ಕೂಡ ಹೇಳಿದ್ರಿ ಇಲ್ಲ ತಪ್ಪು ಮಾಡಿದರೆ ಕ್ಷಮಿಸಬೇಕು ಅಷ್ಟೇ, ಹಾಗಾಗಿ ಅವ್ರಿಗೊಂದು ಅವಕಾಶ ಮಾಡಿಕೊಡೋಣ ಅಂತ ತಾವು ಹೇಳಿದ್ದನ್ನ ಕೂಡ ಕೇಳಿಸ್ಕೊಂಡ್ವಿ ನಾವು. ಏನ್ ಹೇಳ್ತೀರಿ ಸರ್, ಇಡೀ ಕರ್ನಾಟಕದ ಜನಕ್ಕೆ ಏನ್ ಹೇಳ್ತೀರಿ? ಮಡೆನೂರು ಮನು ಮಾಡಿರುವಂತ ತಪ್ಪಿಗೆ ಜನ ಆಕ್ರೋಶ ವ್ಯಕ್ತಪಡಿಸಿದ್ರು, ಇಂಥವ್ರು ಬೇಡ ಇಂಡಸ್ಟ್ರಿಗೆ ಅನ್ನುವಂತ ಆಕ್ರೋಶ. ಮೇಡಮ್ ಈಗ ಈ ಪಾಪ ಪ್ರಜ್ಞೆ ಅನ್ನೋದು ಇದೆಯಲ್ಲ ಮೇಡಮ್, ಆ ಪಾಪ ಪ್ರಜ್ಞೆ ಕಾಡೋದಿದೆಯಲ್ಲ, ಅದು ಮನುಷ್ಯನ ಹಲವಾರು ಗುಣಗಳಲ್ಲಿ ಆ ಗುಣನೂ ಕೂಡ ತುಂಬಾ ದೊಡ್ಡದು. ಅದು ಪಾಪ ಪ್ರಜ್ಞೆ ಅಥವಾ ತಪ್ಪಿನ ಅರಿವು ಇದೆಲ್ಲ ಆಗೋದು ಸರ್ವೇ ಸಾಮಾನ್ಯ. ಅದನ್ನ ಸ್ವಲ್ಪ ನಾವು ಮಾನವೀಯತೆ ಆಧಾರದ ದೃಷ್ಟಿಯ ಮೇರೆಗೆ ನೋಡಿದಾಗ ತಪ್ಪೇ. ಅದನ್ನ ನಾನು ಅವರು ಮಡೆನೂರು ಮನು ಬಂದಾಗ್ಲೂ ಕೂಡ ಹೇಳಿದ್ದೀನಿ, ಅದು ನೀವು ಈ ತರ ಮಾಡಿರೋದು ತುಂಬಾ ಅಕ್ಷಮ್ಯ ಅಪರಾಧ. ಆದರೆ ಅದನ್ನ ನಿಮ್ಮ ಪಾಪ ಪ್ರಜ್ಞೆ ಕಾಡ್ತಾ ಇದೆ, ಅದನ್ನ ಸರಿಪಡಿಸ್ಕೊಳ್ಳೋ ನಿಟ್ಟಿನಲ್ಲಿ ನೀವು ಕಾರ್ಯಪ್ರವೃತ್ತರಾಗಿದ್ದೀರಿ. ಅದರಿಂದ ನಿಮ್ಗೆ ಒಳ್ಳೇದಾಗುತ್ತೆ. ನಿಮ್ಗೆ ಆ ಒಂದು ಇದನ್ನ ನಾವೇನು ವಾಣಿಜ್ಯ ನಿರ್ಮಾಪಕರ ಸಂಘದಿಂದ ನಾವೇನು ಒಂದು ಇದನ್ನ ಮಾಡಿದ್ವಿ, ಅದನ್ನ ಈಗ ತಾತ್ಕಾಲಿಕವಾಗಿ ವಾಪಸ್ ತಗೊಂಡಿದೀವಿ. ಬಟ್ ಅನ್ಲೆಸ್ ಅಂಟಿಲ್ ಆ ಮೂರು ಜನಕ್ಕೂ ಹೋಗಿ ನೀವು ಕ್ಷಮಾಪಣೆ ಕೇಳ್ಕೊಂಡು ಬರ್ಬೇಕು. ಅವ್ರು ಕ್ಷಮೆ ಮಾಡ್ಬಿಟ್ರೆ ನಮ್ದು ಇನ್ನೇನಿದೆ ಅನ್ನೋದನ್ನ ಹೇಳಿ ನಾವ್ ಯಾರ್ಯಾರಿಗೆ ಇಂಟಿಮೇಷನ್ ಕೊಟ್ಟಿದ್ವಿ ಅವ್ರಿಗೆಲ್ರಿಗೂ ಇಲ್ಲ ಇದನ್ನ ವಿಡ್ರಾ ಮಾಡಿದ್ವಿ, ಅವ್ರು ಬದುಕಲಿಕ್ಕೆ ಒಂದು ಅವಕಾಶ ಆಗ್ಬೇಕಾಗುತ್ತೆ ಅನ್ನೋದನ್ನ ಆತ ಬಂದಾಗ್ಲೂ ಕೂಡ ನಾನು ಹೇಳಿದೀನಿ. ಉಮೇಶ್ ಸರ್, ಈಗ ಅವರು ರಿಲೀಸ್ಗೆ ಒಂದು ಅವಕಾಶ ಸಿಗಬೇಕು, ಸಿನಿಮಾ ನಿರ್ಮಾಪಕರಿಗೆ ಲಾಸ್ ಆಗ್ಬಿಟ್ಟಿದೆ ನನ್ನಿಂದ, ಇದನ್ನೆಲ್ಲ ಹೇಳ್ತಾ ಇದ್ರು ಮನೋರು. ಅಂಥದಕ್ಕೇನಾದ್ರೂ ಅವಕಾಶಗಳು ಇರುತ್ತಾ ಸರ್? ಈಗ ಅದೇ ನೀವು ಹೇಳ್ದಂಗೆ ಮೇರು ನಟರು ಕ್ಷಮಿಸಿ ಅವ್ರು ಬಂದ್ರೆ, ಅವರು ಇದ್ದಿದ್ರೆ ಇವ್ರು ಇದ್ದಿದ್ರೆ ಇನ್ನ ಚೆನ್ನಾಗಿ ಅದನ್ನ ಜನಗಳಿಗೆ ರೀಚ್ ಆಗಂಗ್ ಮಾಡ್ತಿದ್ರು ಏನ್ ಸತ್ಯ ಗೊತ್ತಿಲ್ಲ. ಮಾಡಿದ್ರೆ ವೆಲ್ ಗುಡ್ ಮೇಡಮ್, ಮಾಡಿ ಗೊತ್ತಾಗ್ಲಿ ಕಂಟೆಂಟ್ ಏನಿದೆ ಅನ್ನೋದು ಸಮಾಜಕ್ಕೂ ಗೊತ್ತಾಗ್ಲಿ. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಇವರ ಇನ್ವಾಲ್ವ್ಮೆಂಟ್ ಕೂಡ ಇರುತ್ತೆ, ಯಾರು ಮನುದು. ಹೀಗಾಗಿ ಏನು ಮಾಡಕ್ ಆಗಲ್ಲ ಮೇಡಮ್. ನಾನು ಬಹಳಷ್ಟು ಜನ ಅಭಿಮಾನಿಗಳ ವೃಂದದಲ್ಲಿ ಕೆಲವರು ಜನ ಎಲ್ಲರ ಜೊತೆಲೂ ಮಾತಾಡಿದೆ. ಅವರು ಕೂಡ ಇಲ್ಲ ಇದು ಆಗೋಗ್ಬಿಟ್ಟಿದೆ, ತಪ್ಪಾಗೋಗ್ಬಿಟ್ಟಿದೆ, ಅದನ್ನ ಕಂಟಿನ್ಯೂ ಮಾಡ್ಕೊಳ್ಳೋದ್ರಲ್ಲಿ ಅರ್ಥವಿರಲ್ಲ ಅಂತ ಹೇಳಿ ತುಂಬಾ ಹೇಳಿದ್ರು. ನಾನು ಅದೇ ಸಿದ್ಧಾಂತಕ್ಕೆ ಬದ್ಧನಾಗಿರೋನು ಮೇಡಮ್. ಅಲ್ಲ ಉಮೇಶ್ ಸರ್, ಈಗ ಸುಮಾರು ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರ ಮೇಲಾದ್ರೂ ಗಂಭೀರ ಆರೋಪಗಳು ಬಂದಾಗ ಬಹುತೇಕರಿಗೆ ನೆಕ್ಸ್ಟ್ ಅವಕಾಶಗಳನ್ನೇ ಸಿಗಲ್ಲ ಸರ್. ಅಂದ್ರೆ ಕೆಲವ್ರನ್ನ ಇಂಥವ್ರನ್ನ ಹಾಕೊಂಡ್ಬಿಟ್ರೆ ಸಿನಿಮಾ ಫ್ಲಾಪ್ ಆಗ್ಬಿಡುತ್ತೆ, ಓಡಲ್ಲ, ಸುಮ್ನೆ ಯಾಕಪ್ಪ ರಿಸ್ಕ್, ಇಂಥ ಮನಸ್ಥಿತಿ ಬಂದ್ಬಿಡುತ್ತೆ ಸರ್ ಏನೇ ಆದ್ರೂ ಕೂಡ. ಮೇಡಮ್ ಇಲ್ಲ ದಯಮಾಡಿ ಕ್ಷಮಿಸಿ. ಈ ತರ ಸಮಸ್ಯೆಗಳಾಗಿ ಇಂಥ ಕಾಂಟ್ರವರ್ಸಿಗಳಲ್ಲಿ ಸಿಗಾಕೊಂಡವ್ರಿಗೆ ಚಾನೆಲ್ಗಳಲ್ಲಿ ಬೇರೆ ತರ ಮನ್ನಣೆ ಇದೆ, ಅವಕಾಶಗಳು ಜಾಸ್ತಿನಾ? ಅವಕಾಶಗಳು ಜಾಸ್ತಿ ಸಿಗ್ತದೆ ಮೇಡಮ್. ಆಕ್ಚುಲಿ ಉಮೇಶ್ ಸರ್, ಅದ್ ಬೇರೆ ರೀತಿ ತಪ್ಪುಗಳಿದ್ರೆ ಇರಬಹುದು, ಬಟ್ ಈಗ ಮೇರು ನಟರು ಸರ್ ಶಿವಣ್ಣ ಅವ್ರ ಬಗ್ಗೆ, ದರ್ಶನ್ ಅವ್ರ ಬಗ್ಗೆ, ಧ್ರುವ ಅವ್ರ ಬಗ್ಗೆ ಮಾತನಾಡಿರೋದ್ರಿಂದ ಅದನ್ನ ಹಂಗ್ ತಗೊಳ್ತಾರ ಅಂತ ನಿರ್ಮಾಪಕರಾಗ್ಲಿ ನಿರ್ದೇಶಕರಾಗ್ಲಿ? ಇಲ್ಲ ಮೇಡಮ್, ಅದು ಆ ತರ ಇದ್ದಿದ್ದು ನಿಜ. ಆತ ನೀವು ಹೇಳದಂತ ಒಂದು ವಾತಾವರಣ ಇದ್ದದ್ದು ನಿಜ. ಆದ್ರೆ ತದನಂತರದ ದಿನಗಳಲ್ಲಿ ಆ ಮನುಷ್ಯ ಹೋಗಿ ಯಾರ್ಯಾರು ಕಂಪ್ಲೇಂಟ್ ಗಳನ್ನ ಕೊಟ್ಟಿದ್ರು, ಈಗ ಅವ್ರು ಯಾರ ಮೇಲೆ ಮಾತಾಡಿದಾರೆ, ಅವ್ರು ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ ರೈಟಿಂಗ್ ಅಲ್ಲಿ. ಅವ್ರ ಅಭಿಮಾನಿ ವೃಂದ ಮತ್ತೆ ಕೆಲವು ಕನ್ನಡ ಪರ ಸಂಘಟನೆಯವರು, ನಮ್ಮ ಎನ್ ಆರ್ ರಮೇಶ್ ಅವರು, ಯಾರು ಮಾಜಿ ಕೌನ್ಸಿಲರು, ಅವ್ರೆಲ್ಲ ಕೊಟ್ಟಿದ್ರಲ್ಲ, ಅವ್ರ ಹತ್ರ ಎಲ್ಲ ಹೋಗಿ ಈತ ಕೇಳ್ಕೊಂಡು ಮಾತಾಡ್ಕೊಂಡು ಅವರು ಸಂಬಂಧಪಟ್ಟಂತಹ ಇಲಾಖೆಗೆ, ಅಂದ್ರೆ ಪೊಲೀಸ್ ಇಲಾಖೆಯಿಂದ ಯಾವ್ಯಾವ ಜಿಲ್ಲೆಯಲ್ಲಿ ಅವ್ರ ಮೇಲೆ ಕಂಪ್ಲೇಂಟ್ ಅನ್ನ ಲಾರ್ಜ್ ಮಾಡ್ತಿದ್ರು, ಆ ಕಂಪ್ಲೇಂಟ್ ಗಳನ್ನೆಲ್ಲ ವಾಪಸ್ ತೆಗೆಸಿದ್ರು ಮೇಡಮ್. ಅಂದ್ರೆ ಆಯ್ತು ತಪ್ಪಾಗಿದೆ, ಇನ್ ಮುಂದಕ್ಕೆ ತಿರುಗಿ ಇಂತ ಕಂಟಿನ್ಯೂ ಆಗಬಾರ್ದು ಅಂತ ಆತ ನನ್ನ ಹತ್ರ ಬಂದಾಗ್ಲೂ ಕೂಡ ನಾನು ಅದನ್ನೇ ಹೇಳಿದೀನಿ. ಇನ್ನ ಒಂದು ಸಾರಿ ಇಂಥದ್ ಏನಾರ ಕೇಳಿ ಬಂದ್ರೆ, ಕಿವಿಗ್ ಬಿದ್ರೆ ನೋಡಿ ಮತ್ತೆ ಇಡೀ ಉದ್ಯಮ ಒಂದು ಕಡೆ ನಿಮ್ ವಿರುದ್ಧ ನಿಂತ್ಕೋಬೇಕಾಗ್ತದೆ ಅನ್ನೋದನ್ನು ಕೂಡ ಹೇಳ್ತೀನಿ. ಅದು ಯಾವ ವ್ಯವಸ್ಥೆ ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಇದು ಕಾನೂನಿನ ಅಂಗಳದಲ್ಲಿದೆ ಮೇಡಮ್. ಕಾನೂನಿನ ಅಂಗಳದಲ್ಲಿ ಇರೋದ್ರಿಂದ ನಾವು ಅದ್ರ ಬಗ್ಗೆ ವಿಮರ್ಶೆ ಮಾಡಬಾರ್ದು ಅಥವಾ ಹಾಗೆ ಹೀಗೆ ಅಂತ ಹೇಳೋದಲ್ಲ. ಆಗ್ಲೇಬೇಕು, ಅವ್ರನ್ನ ನಾವು ಬಹಿಷ್ಕಾರ ಮಾಡ್ತೀವಿ, ಆತರ ಎಲ್ಲ ಮಾತಾಡಕ್ ಆಗಲ್ಲ ಕಾನೂನು ಅಂಗಳದಲ್ಲಿ ಇರೋದ್ರಿಂದ. ಅಲ್ಲಿ ಏನಾಗುತ್ತೆ ಅಲ್ಟಿಮೇಟ್ ಅನ್ನೋದನ್ನ ನೋಡ್ಕೊಂಡು ಅಲ್ಲೇನಾನ ಇವ್ರು ತಪ್ಪು ಸಾಬೀತಾಗಿ ಇವ್ರು ತಪ್ಪಿಸಿದ್ದಾರೆ ಅಂತ ಆದ್ರೆ ತಿರುಗಿ ಆವಾಗ ಕೂತ್ಕೊಂಡು ಇವ್ರ ವಿರುದ್ಧ ಏನ್ ಕ್ರಮ ತಗೋಬೇಕು ಅನ್ನೋದನ್ನ ಬಗ್ಗೆ ನಾವು ಚಿಂತನೆ ಮಾಡಬಹುದು. ಓಕೆ ಉಮೇಶ್ ಸರ್, ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದಕ್ಕಾಗಿ ಸರ್.